ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೋಳ್ಳಿ ಕಿಚನ್. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಒಂದು ಹಳೆ ಕಾಲದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಮೆಕ್ಕೆಜೋಳದ ರೊಟ್ಟಿ, ಮೆಂತ್ಯ ಚಟ್ನಿ. ನಮ್ಮ ಅಮ್ಮಂಗೆ ಮೆಕ್ಕೆಜೋಳದ ಮುದ್ದೆ ಅಂದರೆ ತುಂಬ ಇಷ್ಟ ಅಂತಂದೇಳಿ ನಮ್ಮ ಅಕ್ಕ ಊರಿಂದ ಒಂದು 10 kg ಆಗೋಷ್ಟು ಮೆಕ್ಕೆಜೋಳನ ಕಳಿಸ್ಕೊಟ್ಟಿದ್ರು. ಅದು ಖಾಲಿ ಆಗೋವರೆಗೂ ಮುದ್ದೆ ರೊಟ್ಟಿನೇ ಮಾಡಿಸ್ಕೊಂಡು ತಿಂದರು. ಸೊ ಈಗ ಲೇಟ್ ಮಾಡೋದು ಬೇಡ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಮೆಕ್ಕೆಜೋಳದ ರೊಟ್ಟಿ ಮಾಡೋದಕ್ಕೆ ಇವಾಗ ಒಂದು ಸಣ್ಣ ಪಾತ್ರೆಗೆ 1 ಕಪ್ ಆಗೋಷ್ಟು ನೀರು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು, ನೀರೆಲ್ಲ ಚೆನ್ನಾಗಿ ಕಾದ್ಮೇಲೆ, ಅಂದರೆ ನೀರು ಈ ರೀತಿ ಕುದೀತಾ ಇರಬೇಕಾದ್ರೆ 1.5 ಬೌಲ್ ಅಷ್ಟು ನಾನಿಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟಾಕಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಒಂದು ಗಂಟು ಇಲ್ಲದೆ ಇರೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೆಕ್ಕೆಜೋಳದ ಹಿಟ್ಟು ಹಾಕಿದ ಮೇಲೆ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಗಂಟಾಗಬಾರ್ದು ಅಂದರೆ ಅದನ್ನು ಹಿಟ್ಟಾಕಿದ ತಕ್ಷಣವೇ ಮಿಕ್ಸ್ ಮಾಡೋದಕ್ಕೆಲ್ಲ ಹೋಗಬಾರ್ದು. 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಅನ್ನೋದು ಜಾಸ್ತಿ ಆಗಿಲ್ಲ. ಚೆನ್ನಾಗಿ ನಾದ್ಕೊಂಡಿದ್ದಾದಮೇಲೆ ಇವಾಗ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನಾವು ಚಿಕ್ಕ ಮಕ್ಕಳಿರಬೇಕಾದ್ರೆ ನಮ್ಮಮ್ಮ ಅವರು ಮೆಕ್ಕೆಜೋಳದ ಮುದ್ದೆನ ಜಾಸ್ತಿ ಮಾಡ್ತಾಯಿದ್ರು. ಆವಾಗೆಲ್ಲ ನಾವು ಇದಕ್ಕೆ ಬಂಗಾರದ ಮುದ್ದೆ, ಬಂಗಾರದ ರೊಟ್ಟಿ ಅಂತಲೇ ಹೇಳ್ತಾ ಇದ್ವಿ. ಯಾರೆಲ್ಲ ಮೆಕ್ಕೆಜೋಳದ ಮುದ್ದೆ ರೊಟ್ಟಿ ತಿಂದಿದ್ದೀರಾ ಅಂತಂದೇಳಿ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ 90 ಕಿಡ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಚೆನ್ನಾಗಿ 1-2 ನಿಮಿಷ ನಾದ್ಕೋಬೇಕು. ಹಿಟ್ಟಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಂಟೆಲ್ಲ ಇರುತ್ತಲ್ಲ, ಅದು ಸಹ ಹೋಗ್ಬಿಡುತ್ತೆ ಈ ರೀತಿ ನಾದ್ಕೊಳ್ಳೋದ್ರಿಂದ. ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದಾದಮೇಲೆ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಈ ರೊಟ್ಟಿಗೆ ಬೇಕಾಗಿರೋಂಥ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡಾಯಿಗೆ ಒಂದು 4-5 ಬ್ಯಾಡಗಿ ಮೆಣಸು, ಹಾಗೆಯೇ ಒಂದು 3 ಗುಂಟೂರು ಮೆಣಸನ್ನ ಹಾಕಿ 1-2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಮೆಂತ್ಯಕಾಳು, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡು ಇವನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇವು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಕೊಬ್ಬರಿ, ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಸಿಪ್ಪೆ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಒಂದು ಎಸ್ಲು ಕರಿಬೇವು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚೂರು ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು, ಹುರ್ಕೊಂಡು ಇಟ್ಕೊಂಡಿರೋಂಥ ಜೀರಿಗೆ, ಹಾಗೆಯೇ ಮೆಂತ್ಯಕಾಳು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಚಟ್ನಿ ಸ್ವಲ್ಪ ಗಟ್ಟಿನೇ ಇರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾವು ಚಟ್ನಿನ ಪ್ರಿಪೇರ್ ಮಾಡ್ಕೋಬೇಕು. ಈ ಚಟ್ನಿಗೆ ನಿಮಗೆ ಬೇಕು ಅಂದರೆ ಒಗ್ಗರಣೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ತಿಂದ್ರೂ ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತಂದೇಳಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಪ್ರಿಪೇರ್ ಮಾಡಿಕೊಂಡು, ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ಕೋತೀವೋ ಅದೇ ರೀತಿಯಲ್ಲಿ ನಾವು ರೊಟ್ಟಿನ ಲಟ್ಟಿಸ್ಕೋಬೋದು. ಈಗ ಆಲ್ರೆಡಿ ನಾವು ಹಿಟ್ಟನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ರೊಟ್ಟಿ ಅನ್ನೋದು ಎಲ್ಲೂ ಸೀಳ್ಕೊಳ್ಳೋದಿಲ್ಲ. ತುಂಬಾ ಈಸಿಯಾಗಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲಿ ರೊಟ್ಟಿನ ರೆಡಿ ಮಾಡ್ಕೋಬೋದು. ಕೈಯಿಂದನಾದರೂ ತಟ್ಕೋಬೋದು, ಇಲ್ಲಾಂದರೆ ಈ ರೀತಿ ಚಪಾತಿ ಮಾಡ್ಕೋತೀವಲ್ವ ಅದೇ ರೀತಿಯಲ್ಲಿ ಲಟ್ಟಿಸ್ಕೋಬೋದು. ನಾವು ಮನೇಲಿ ಏನೇ ವೆರೈಟೀಸ್ ಮಾಡಿದರೂ ಸಹ ನಮ್ಮಮ್ಮ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಈ ಥರ ಹಳೆ ಕಾಲದ ರೆಸಿಪಿಗಳನ್ನ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಆಲ್ಮೋಸ್ಟ್ ಅವ್ರು ಕೇಳೋದೇ ಹಳೆ ಕಾಲದ ರೆಸಿಪಿಗಳನ್ನ, ಮುದ್ದೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಇಲ್ಲಾಂದರೆ ನುಗ್ಗೆ ಸೊಪ್ಪು ಸಾಂಬಾರು ಇಂಥವನ್ನೇ ಕೇಳೋದು. ರೊಟ್ಟಿ ಎಲ್ಲ ಲಟ್ಟಿಸ್ಕೊಂಡಿದ್ದಾದಮೇಲೆ ಈಗ ಆಲ್ರೆಡಿ ಹೆಂಚನ್ನು ಸಹ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಹೆಂಚು ಚೆನ್ನಾಗಿ ಕಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ರೊಟ್ಟಿನ ಹಾಕಿ ಒಂದು ಸೈಡ್ ಈ ರೀತಿ ನೀರನ್ನ ಹಚ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಅನ್ನೋದು ರೆಡಿ ಆಗುತ್ತೆ. ಈ ರೊಟ್ಟಿಗಳಿಗೆ ಪಲ್ಯ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀರು ಹಚ್ಕೊಂಡಿದ್ದಾದಮೇಲೆ ರೊಟ್ಟಿನ ಟರ್ನ್ ಮಾಡಿ ಇನ್ನೊಂದು ಸೈಡಲ್ಲಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಅನ್ನೋದು ರೆಡಿ ಆಗುತ್ತೆ. ರೊಟ್ಟಿ ಎಲ್ಲ ರೆಡಿ ಆದಮೇಲೆ ಮೆಂತ್ಯ ಚಟ್ನಿ ಜೊತೆಗೆ ಈ ರೊಟ್ಟಿನ ಸರ್ವ್ ಮಾಡಿಕೊಂಡು ಸ್ವಲ್ಪ ಮೊಸರು ಇಟ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಾಗಿತ್ತು. ಸೊ ನೀವು ಮಿಸ್ ಮಾಡದೆ ಒನ್ಸ್ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.